ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಅತ್ಯಂತ ವಿಶ್ವಾಸಾರ್ಹ ದಿನಪತ್ರಿಕೆ ಪ್ರಜಾವಾಣಿ ಅರ್ಪಿಸುವ 2023ರ ಆವೃತ್ತಿಯ ಪ್ರಜಾವಾಣಿ ಕ್ವಿಜ್ ಚಾಂಪಿಯನ್ಶಿಪ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಪರಿಶ್ರಮ PU ಕಾಲೇಜ್ ಪ್ರೆಸೆಂಟ್ಸ್ ಪ್ರಜಾವಾಣಿ ಕ್ವಿಜ್ ಚಾಂಪಿಯನ್ಶಿಪ್ 2023 ಪವರ್ಡ್ ಬೈ ಭೀಮಾ ಗೋಲ್ಡ್. ಅಸೋಸಿಯೇಟ್ ಸ್ಪಾನ್ಸರ್ಸ್ ಬ್ಯಾಂಗ್ಳೂರ್ ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್, ಡ್ಯೂಕ್ಸ್ ವೇಫಿ, MSIL ವಿದ್ಯಾ ಮತ್ತು ಲೇಖಕ್. ವಿ ಹ್ಯಾವ್ ಅ ಟೆಲಿವಿಷನ್ ಪಾರ್ಟ್ನರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ನಾಲೆಜ್ ಪಾರ್ಟ್ನರ್ ಕ್ಯೂರಿಯಾಸಿಟಿ ನಾಲೆಜ್ ಸೊಲ್ಯೂಷನ್ಸ್. ಕಳೆದ ಒಂದು ದಶಕದಲ್ಲಿ ಈ ಕ್ವಿಜ್ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ದ್ವಿಭಾಷಾ ರಸಪ್ರಶ್ನೆಯಾಗಿ ಹೊರಹೊಮ್ಮಿರೋದು ಹೆಮ್ಮೆಯ ವಿಚಾರ. ಇದಷ್ಟೇ ಅಲ್ಲ, ಕರ್ನಾಟಕದ ನಗರಗಳಷ್ಟೇ ಅಲ್ಲ, ಚಿಕ್ಕ ಪುಟ್ಟ ಹಳ್ಳಿಗಳನ್ನು ತಲುಪಿರೋದು ಕೂಡ ಪ್ರಜಾವಾಣಿ ಕ್ವಿಜ್ ಚಾಂಪಿಯನ್ಶಿಪ್ನ ಹೆಗ್ಗಳಿಕೆ. ಈ ವರ್ಷ ಕರ್ನಾಟಕವನ್ನು ನಾವು ಒಟ್ಟು 5 ಭೌಗೋಳಿಕ ವಲಯಗಳಾಗಿ ವಿಂಗಡಿಸಿ ಈ ವಲಯಗಳಲ್ಲಿ ರೀಜನಲ್ ಸುತ್ತನ್ನು ಮಾಡಿದ್ವಿ. ಅಲ್ಲಿ ವಿನ್ ಆದಂತಹ 5 ಚಾಂಪಿಯನ್ ತಂಡಗಳನ್ನು ಈ ದಿನ ಇಲ್ಲಿ ಇದೇ ವೇದಿಕೆ ಮೇಲೆ ಕರೆದುಕೊಂಡು ಬಂದು ನಾವು ಸ್ಟೇಟ್ ಫೈನಲ್ಸ್ ಅಥವಾ ರಾಜ್ಯ ಮಟ್ಟದ ಅಂತಿಮ ಸುತ್ತನ್ನು ಇಲ್ಲಿ ನಡೆಸಲಿದ್ದೇವೆ. ಆ ವಲಯಗಳು ಅಂದರೆ ಮೈಸೂರು, ಮಂಗಳೂರು, ಧಾರವಾಡ, ದಾವಣಗೆರೆ ಹಾಗೂ ಬೆಂಗಳೂರು. ಮೈಸೂರು ತಂಡ, ನಿಮ್ಮ ಇಂಟ್ರೊಡಕ್ಷನ್. I am Bhuvan. I am Srinandini. We are from Excel Public School, Mysore. ದಾವಣಗೆರೆ ತಂಡ, ನಿಮ್ಮ ಪರಿಚಯ. I am Mansi Sham. And I am Sinchana YG. We are from Sri Tallabadu Jagadguru High School and we are representing Davangere zone. ಮುಂದಿನ ಝೋನ್ ಧಾರವಾಡ ವಲಯದಿಂದ ನಿಮ್ಮ ಪರಿಚಯವನ್ನು ಹೇಳಿ. My name is Samar C. Pattar. Myself Preetham. We are representing Dharwad zone and we are from Adarsh Vidyalaya, Dharwad. ಬೆಂಗಳೂರು ವಲಯದಿಂದ ನಿಮ್ಮ ಇಂಟ್ರೊಡಕ್ಷನ್ ಅನ್ನು ಹೇಳಿ. I am Aryan. I am Akshay. We are from Sri Gnanakshi Vidyaniketan and representing Bangalore. ವಂಡರ್ಫುಲ್. ಹಾಗೂ ಕೊನೆ ವಲಯ, ಕೊನೆಯ ತಂಡ ಮಂಗಳೂರಿನಿಂದ. I am Likhit. And I am Anurag. We are from Little Rock Indian School and we are representing the Mangalore zone. ಕಾಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ರೀಜನಲ್ ಚಾಂಪಿಯನ್ಸ್. ಈ ವರ್ಷದ ಪ್ರಜಾವಾಣಿ ಕ್ವಿಜ್ನ ವಿಶೇಷತೆ ಏನು ಅಂದರೆ, ಇವಿಷ್ಟು ರೀಜನಲ್ ಚಾಂಪಿಯನ್ಸ್ ಯಾರಿದ್ದಾರೆ ಇವರಿಗೆ ಸ್ವತಃ ಕರ್ನಾಟಕ ರಾಜ್ಯದ ರಾಜ್ಯಪಾಲರಿಂದ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಇದೀಗ ಕಾರ್ಯಕ್ರಮವನ್ನು ನಾವು ಶುರು ಮಾಡ್ತೀವಿ. ಕಾರ್ಯಕ್ರಮದ ಮೊದಲನೇ ಸುತ್ತಿಗೆ ಮುಂಚೆ ನಿಯಮಗಳು ಏನಿದೆ ಅದನ್ನು ತಿಳ್ಕೊಳ್ಳೋಣ. ಇಲ್ಲಿದೆ ಮೊದಲನೇ ಸುತ್ತು. ರಾಜ್ಯ ಮಟ್ಟದ ಅಂತಿಮ ಸುತ್ತಿನ ಮೊದಲನೇ ಪ್ರಶ್ನೆ ನಿಮಗೆ ಬರ್ತಾ ಇದೆ ಆನ್ ಯೋರ್ ಸ್ಕ್ರೀನ್ ನೌ. 1988ರ ಸೋಲ್ ಒಲಿಂಪಿಕ್ಸ್ನವರೆಗೂ ಉದ್ಘಾಟನಾ ಸಮಾರಂಭದಲ್ಲಿ ಶಾಂತಿಯ ಸಂಕೇತವಾಗಿ ಪಾರಿವಾಳಗಳನ್ನು ಹಾರಿಬಿಡುವ ವಾಡಿಕೆ ಇತ್ತು. ಆದರೆ ಸೋಲ್ ಒಲಿಂಪಿಕ್ಸ್ನ ವೇಳೆ ಇನ್ನೊಂದು ಒಲಿಂಪಿಕ್ ಆರಂಭಿಕ ಆಚರಣೆಗೆ ಸಂಬಂಧಿಸಿದ ದುರ್ಘಟನೆಯ ಕಾರಣ ಈ ಸಂಪ್ರದಾಯವನ್ನು ಅಂದಿನಿಂದ ಕೈಬಿಡಲಾಗಿತ್ತು. ಅಲ್ಲಿ ನಡೆದ ದುರ್ಘಟನೆ ಏನು? So in the inaugural function of the Olympics, people carry a torch with fire and the doves flew into the fire, which is the reason it was... Okay, ನೀವು ಹೇಳ್ತಾ ಇರೋದು ಒಲಿಂಪಿಕ್ ಜ್ಯೋತಿಯನ್ನು ಕ್ಯಾರಿ ಮಾಡೋದು ಇನ್ನೊಂದು ಟ್ರೆಡಿಷನ್, ಆರಂಭಿಕ ಆಚರಣೆ. ಆ ಬೆಂಕಿಗೆ ಹೋಗಿ ಪಾರಿವಾಳ ಬೀಳ್ತು, ಹಾಗಾಗಿ ಡ್ರಾಪ್ ಮಾಡಿರಬಹುದು ಅಂತ ಗೆಸ್ ಮಾಡ್ತಾ ಇದ್ದೀರಾ. ಸರಿಯಾದ ಉತ್ತರ. ವಂಡರ್ಫುಲ್ ಸ್ಟಾರ್ಟ್ ಟು ಟುಡೇಸ್ ಕ್ವಿಜ್. 10 ಅಂಕಗಳನ್ನ ಮೊದಲನೇ ಪ್ರಶ್ನೆಗೆ ಪಡ್ಕೊಂಡಿದ್ದಾರೆ. ಎರಡನೇ ತಂಡಕ್ಕೆ ನೇರ ಪ್ರಶ್ನೆ. ಟೀಮ್ ಬಿ, ಹಿಯರ್ ಇಸ್ ಯೋರ್ ಡೈರೆಕ್ಟ್ ಕ್ವೆಶ್ಚನ್. 12ನೇ ಶತಮಾನದ ಕವಿಯಾದ ಅಲ್ಲಮ ಪ್ರಭು ರಾಯಚೂರಿನ ಈ ಚಿಕ್ಕ ಗ್ರಾಮವನ್ನ ಆರಂಭದಲ್ಲಿ ಗಾವಿಗಲ್ಲು, ಅಂದ್ರೆ ಅದರ ಅರ್ಥ ಕಲ್ಲಿನ ಗುಹೆ ಅಂತ ಹೆಸರಿಡ್ತಾರೆ. ಕಾಕತಾಳೀಯ ಅಂದ್ರೆ ಈ ಊರು ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿರುವ ಏನೋ ಒಂದರ ಜೊತೆ ತನ್ನ ಹೆಸರನ್ನ ಹಂಚಿಕೊಂಡಿದೆ. ಯಾವ ಗ್ರಾಮ? ಯು ಗೋನಾ ಪಾಸ್ ದ ಕ್ವೆಶ್ಚನ್ ವಿತೌಟ್ ಅನ್ ಅಟೆಂಪ್ಟ್. ಹೇಳಿ. ಧಾರವಾಡ. Gold mines. ಗೋಲ್ಡ್ ಮೈನ್ಸ್? ನೋ. ಓಪನ್ ಟು ಟೀಮ್ ನಂಬರ್ 4. ಹೇಳಿ. ಟೀಮ್ 5, ಟೇಕ್ ಅ ಗೆಸ್. ಸಮಥಿಂಗ್ ದಟ್ ಇಸ್ ಫೇಮಸ್ ಆಲ್ ಓವರ್ ದ ವರ್ಲ್ಡ್. ಸರಿಯಾದ ಉತ್ತರ ಗೂಗಲ್. ಈ ಊರಿನ ಹೆಸರು ಗೂಗಲ್, ಹಾಗಾಗಿ ಇಟ್ ಲೀಡ್ಸ್ ಟು ಅ ಲಾಟ್ ಆಫ್ ಕನ್ಫ್ಯೂಷನ್. ಸೊ ಗೂಗಲ್ ಅನ್ನೋದು ಈ ಊರಿನ ಗಾವಿಗಲ್ಲು ಗೂಗಲ್ ಆಯಿತು. ಹುಬ್ಬಳ್ಳಿ ವಲಯ ಚಾಂಪಿಯನ್ಸ್, ನಿಮ್ಮ ನೇರ ಪ್ರಶ್ನೆ ಇಲ್ಲಿದೆ.
ಎರಡನೇ ವಿಶ್ವ ಯುದ್ಧದ ಸಮಯದಲ್ಲಿ ರಾಯಲ್ ಏರ್ಫೋರ್ಸ್ ರಡಾರ್ ತಂತ್ರಜ್ಞಾನವನ್ನು ಬಳಸಿ ಜರ್ಮನ್ ಫೈಟರ್ ಜೆಟ್ಗಳನ್ನು ಹೊಡೆದು ಉರುಳಿಸ್ತಾ ಇದ್ರು. ಆದರೆ ಈ ವಿಷಯವನ್ನು ಅಂದರೆ ರಡಾರ್ ಅನ್ನೋ ಒಂದು ತಂತ್ರಜ್ಞಾನ ಬಂದಿದೆ ಅನ್ನೋ ವಿಷಯವನ್ನು ಗೌಪ್ಯವಾಗಿರಿಸುವ ಉದ್ದೇಶದಿಂದ ಯಾರಾದರೂ ಪೈಲಟ್ಗಳದ್ದು ಹೇಗೆ ಅಷ್ಟು ನಿಖರವಾಗಿ ಕತ್ಲಲ್ಲೂ ವಿಮಾನ ಗುರುತಿಸ್ತಾರೆ ಅಂತ ಯಾರಾದರೂ ಕೇಳಿದರೆ, ಇದಕ್ಕೆ ಪೈಲಟ್ಗಳು ಯಾವುದೋ ಒಂದು ಆಹಾರ ಹೆಚ್ಚಾಗಿ ಸೇವಿಸ್ತಾರೆ, ಅದೇ ಕಾರಣ ಅಂತ ಹೇಳಿಬಿಟ್ಟು ರಾಯಲ್ ಏರ್ಫೋರ್ಸ್ ಈ ರೀತಿ ಸಮಜಾಯಿಷಿ ಕೊಡ್ತಾ ಇದ್ರು. ಇದರಿಂದ ವ್ಯಾಪಕವಾಗಿ ಹರಡಿರುವ ತಪ್ಪು ಕಲ್ಪನೆ ಏನು? ಈ ತಪ್ಪು ಕಲ್ಪನೆ ಈಗಲೂ ಇದನ್ನು ಅನ್ಕೊಂತಾರೆ. The rumor was that carrot makes our eyes sharp. ಸೊ ಕ್ಯಾರೆಟ್ ತಿನ್ನೋದ್ರಿಂದ ಐಸೈಟ್ ಶಾರ್ಪ್ ಆಗುತ್ತೆ ಅನ್ನೋ ರೂಮರ್ ಇದರಿಂದ ಬಂತು. ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್ ಡೈರೆಕ್ಟ್ ಟು ಟೀಮ್ ನಂಬರ್ 4, ಟೀಮ್ ಡಿ. 20ನೇ ಶತಮಾನದ ಆರಂಭದ ಕಥೆಯೊಂದನ್ನು ಆಧರಿಸಿ ನಿರ್ಮಿಸಲಾಗಿರುವ ಒಂದು ಐತಿಹಾಸಿಕ ಧಾರಾವಾಹಿ. ಇದರ 5ನೇ ಸೀಸನ್ನಿನ ಪ್ರಚಾರಕ್ಕಾಗಿ ಹೊರತಂದ ಈ ಪೋಸ್ಟರ್ ಇದರಲ್ಲಿದ್ದ ಪ್ರಮುಖವಾದ ದೋಷವೊಂದರಿಂದ ಸಾಕಷ್ಟು ಟೀಕೆಗೆ ಗುರಿಯಾಯಿತು. ಇದರಲ್ಲಿದ್ದ ದೋಷವಾದರೂ ಏನು ಅನ್ನೋದು ಪ್ರಶ್ನೆ. ವಾಟ್ ವಾಸ್ ದ ಎರರ್? ಹಿಯರ್ ಇಸ್ ದ ಇಮೇಜ್. ಟೇಕ್ ಅ ಗುಡ್ ಲುಕ್. ವಾಟ್ ವಾಸ್ ದ ಎರರ್? The picture is colored. The picture is colored? No. The show was a color show, so that's why it made sense. Passing. You can't change your answer. Passing. There is a plastic water bottle kept there at the side. And what was the problem I with guess that? the plastic water bottle wasn't much popular in that era. Is the correct answer. ಸರಿಯಾದ ಉತ್ತರ. ಅಲ್ಲಿ ಬೈ ಮಿಸ್ಟೇಕ್ ಒಂದು ಯಾರೋ ಪ್ಲಾಸ್ಟಿಕ್ ಬಾಟಲನ್ನು ಇಟ್ಟಿದ್ರು. ಆ್ಯಂಡ್ ಬ್ಯಾಕ್ ಇನ್ ದ ಓನ್ಲಿ ಆಫ್ಟರ್ 1920s ದಟ್ ಪಿಕ್ಡ್ ಪಾಪ್ಯುಲಾರಿಟಿ. ಸರಿಯಾದ ಉತ್ತರ. ಪ್ಲಾಸ್ಟಿಕ್ ಬಾಟಲಿಗಳು ಆ ಕಾಲದಲ್ಲಿ ಇರಲಿಲ್ಲ. 5 ಪಾಯಿಂಟ್ಸ್ ಟು ಟೀಮ್ ನಂಬರ್ 5. ಈಗ ನಿಮ್ಮ ನೇರ ಪ್ರಶ್ನೆ 5ನೇ ತಂಡಕ್ಕೆ ಮಂಗಳೂರು ಝೋನ್ ನಿಮಗೆ ಬರ್ತಾ ಇದೆ. ಅಲಾವುದ್ದೀನ್ ಖಿಲ್ಜಿ ಹೊಯ್ಸಳರ ರಾಜಧಾನಿ ದ್ವಾರ ಸಮುದ್ರವನ್ನು ಮುತ್ತಿಗೆ ಹಾಕಿದ ನಂತರ ಇದರ ಅವಶೇಷಗಳನ್ನು ಹಳೆಯ ಪಟ್ಟಣ ಅನ್ನೋ ಅರ್ಥ ಬರೋ ರೀತಿ ಯಾವುದೋ ಒಂದು ಹೆಸರಿನಿಂದ ಕರೀತಾರೆ. ತದನಂತರ ರಾಜ 3ನೇ ವೀರಬಲ್ಲಾಳನು ತುಂಗಭದ್ರೆಯ ದಂಡೆಯಲ್ಲಿ ಕಟ್ಟಿದ ಹೊಸ ರಾಜಧಾನಿಯನ್ನು ಆರಂಭದಲ್ಲಿ ಹೊಸಪಟ್ಟಣ ಅಂದರೆ ಈಗಿನ ಹೊಸಪೇಟೆ ಬಳಿಯಲ್ಲಿದೆ, ಅದನ್ನು ಮೊದಲಿಗೆ ಹೊಸಪಟ್ಟಣ ಅಂತ ಕರೀತಾ ಇದ್ರು. ಪ್ರಶ್ನೆನ ದಯವಿಟ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹಳೆ ರಾಜಧಾನಿಯ ಈಗಿನ ಹೆಸರೇನು? ಹೊಸ ರಾಜಧಾನಿಯ ಈಗಿನ ಹೆಸರೇನು? ನೇರ ಪ್ರಶ್ನೆ ಮಂಗಳೂರು ತಂಡಕ್ಕೆ. ನಿಮ್ಮ ಉತ್ತರ ಹಳೆಬೀಡು ವಾಸ್ ದ ಓಲ್ಡ್ ಕ್ಯಾಪಿಟಲ್. Yes. ಹಾಗೂ ಹೊಸ ಕ್ಯಾಪಿಟಲ್ ಶ್ರೀರಂಗಪಟ್ಟಣ. ತಪ್ಪು ಉತ್ತರ. ಪಾಸ್ ಮಾಡ್ತಾ ಇದ್ದೀನಿ. ಹಳೆಬೀಡು ಹಂಪಿ. ಹಳೆಬೀಡು ಹಾಗೂ ಹಂಪಿ ಕಂಪ್ಲೀಟ್ ಆನ್ಸರ್. ಮೊದಲಿಗೆ ಹಳೆಬೀಡು ಹೇಳಿದ ಕಾರಣ ಈ ತಂಡಕ್ಕೆ 5 ಅಂಕ. ಹಾಗೇನೆ ಇಟ್ ವಾಸ್ ಅ ಪಾಸ್ಟ್ ಕ್ವೆಶನ್ ಆ್ಯಂಡ್ ಅ ಪಾರ್ಷಿಯಲ್ ಆನ್ಸರ್. ಸೊ ಐಲ್ ಗಿವ್ ಯು 3 ಪಾಯಿಂಟ್ಸ್ ಆನ್ ದ್ಯಾಟ್. 3 ಪಾಯಿಂಟ್ಸ್ ಟು ಟೀಮ್ ನಂಬರ್ 1. ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಿರುವಂತಹ ಆಡಿಯನ್ಸ್ ಯಾರಿದ್ದೀರಾ, ನಿಮಗೊಂದು ಪ್ರೇಕ್ಷಕರ ಪ್ರಶ್ನೆ ಬರಲಿದೆ. ಕನೆಕ್ಟ್ ಆಲ್ ದೀಸ್. ಇದೆಲ್ಲವನ್ನ ಜೋಡಿಸಿ. I am from Sri Gnanakshi Vidyaniketan. My name is Anish. Anish. And the answer is all these images are printed in the back side of the currency notes. ಈಸ್ ದ ಕರೆಕ್ಟ್ ಆನ್ಸರ್. ಇವೆಲ್ಲ ಚಿತ್ರಗಳನ್ನು ಹೊಸ ಕರೆನ್ಸಿ ನೋಟಿನ ಹಿಂಭಾಗದಲ್ಲಿ ಮೋಟಿವ್ಸ್ ಅಂತ ಕರಿತೀವಿ. ದೀಸ್ ಆರ್ ದ motifs on back of the new currency notes. Wonderful answer. Please collect your prize, Anish. ಸೊ ಇಲ್ಲಿಗೆ ಈ ಸುತ್ತು ಮುಗಿದಿದೆ. ಮೊದಲನೇ ಸುತ್ತಿನ ಕೊನೆಯಲ್ಲಿ ತಂಡಗಳು ಪಡ್ಕೊಂಡಿರುವಂತಹ ಅಂಕ. ರೌಂಡ್ 2 ಇದನ್ನು ನಾವು ಡಾಮಿನೋ ರೌಂಡ್ ಅಂತ ಕರಿತೀವಿ. ಇಟ್ಸ್ ಕಾಲ್ಡ್ ಅ ಡಾಮಿನೋ ರೌಂಡ್. ನಿಯಮಗಳು ಈ ರೀತಿ ಇದೆ. ಈ ಸುತ್ತಿನಲ್ಲಿ ಮೊದಲ ಪ್ರಶ್ನೆಯ ಉತ್ತರಕ್ಕೆ ಸಂಬಂಧಪಟ್ಟಂತೆ ಎರಡನೇ ಪ್ರಶ್ನೆಯ ಉತ್ತರಕ್ಕೆ ಸಂಬಂಧಪಟ್ಟಂತೆ ಮೂರನೇ ಪ್ರಶ್ನೆ ಕೇಳ್ತಾ ಹೋಗ್ತೀವಿ. ಈ ರೀತಿ ಸುತ್ತು ಸಾಗುತ್ತೆ. ನಿಮ್ಮ ಪರದೆ ಮೇಲೆ ಬರ್ತಾ ಇದೆ ಮೊದಲನೇ ಪ್ರಶ್ನೆ ಮಂಗಳೂರು ವಲಯಕ್ಕೆ. ಈ ಜಾಹೀರಾತಿನಲ್ಲಿ ತೋರಿಸಿರುವಂತಹ ಸ್ಥಳವನ್ನು ಗುರುತಿಸಿ. ಇದೊಂದು ವೆರಿ ಓಲ್ಡ್ ಪ್ರಿಂಟ್ ಆ್ಯಡ್, ಪತ್ರಿಕೆಯಲ್ಲಿ ಬಂದಂತಹ ಒಂದು ಅಡ್ವರ್ಟೈಸ್ಮೆಂಟ್. ಬ್ಯೂಟಿಫುಲ್ ಹಿಲ್ ಸ್ಟೇಷನ್ ಅಂತಿದೆ. ಸಮುದ್ರ ಮಟ್ಟದಿಂದ ಎಷ್ಟು ಮೇಲಿದೆ ಅನ್ನೋ ಮೆಷರ್ಮೆಂಟ್ಸನ್ನ ಅಲ್ಲಿ ಕೊಟ್ಟಿದ್ದಾರೆ. ಐಡಿಯಲ್ ಪ್ಲೇಸ್ ಫಾರ್ ಅ ಹಾಲಿಡೇ. ದೆರ್ ಇಸ್ ಅನ್ ಇಮೇಜ್. ಹೇಳಿ ನಿಮ್ಮ ನೇರ ಪ್ರಶ್ನೆ 10 ಅಂಕಗಳಿಗೆ ಮಂಗಳೂರು ತಂಡದ ಉತ್ತರ. ಬೇಗ. ಊಟಿ ಇನ್ಕರೆಕ್ಟ್. ಪಾಸ್ ಮಾಡ್ತಾ ಇದ್ದೀವಿ ಬೆಂಗಳೂರು ತಂಡಕ್ಕೆ. ಗೋ ಫಾರ್ ಇಟ್. ಈಸಿ ಕ್ವೆಶ್ಚನ್. Nandi Hills ಈಸ್ ದ ರೈಟ್ ಆನ್ಸರ್. ವಂಡರ್ಫುಲ್ ಕ್ವಿಜಿಂಗ್.
ನಂದಿ ಹಿಲ್ಸ್ ಸರಿಯಾದ ಉತ್ತರ. 5 ಅಂಕಗಳನ್ನು ಬೆಂಗಳೂರು ತಂಡ ಪಡ್ಕೊಂಡಿದ್ದೀರಾ. ಮೂವಿಂಗ್ ಆನ್, ನಿಮ್ಮ ನೇರ ಪ್ರಶ್ನೆ, ಬೆಂಗಳೂರು ತಂಡಕ್ಕೆ ನಿಮ್ಮ ನೇರ ಪ್ರಶ್ನೆ. ಇದು ಬಹಳ ಹಿಂದೆ ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲಿರುವ ನಂದಿ ವಿಗ್ರಹದ ಒಂದು ಬಲಭಾಗದ ಚಿತ್ರ. ತುಂಬ ಹಿಂದೆ ತೆಗೆದಿರುವಂತಹ ನಂದಿ ವಿಗ್ರಹದ ಬಲಭಾಗದ ಚಿತ್ರ. ಇದರ ಎಡಭಾಗ ನಮಗೆ ಹೇಗೆ ಪರಿಚಿತ? ಯೋಚಿಸಿ, ಸರಿಯಾಗಿ ಯೋಚಿಸಿ. ಇವತ್ತಿನ ಕ್ವಿಜ್ನಲ್ಲಿ ಈ ಪ್ರಶ್ನೆನ ಯಾಕೆ ಕೇಳ್ತಾ ಇದ್ದೀವಿ? ಹೌ ಡು ವಿ ಬೆಟರ್ ನೋ ದ ಲೆಫ್ಟ್ ಸೈಡ್ ಆಫ್ ದಿಸ್ ಸ್ಟ್ಯಾಚ್ಯೂ? ಈ ವಿಗ್ರಹದ ಎಡಭಾಗ ನಮ್ಮೆಲ್ಲರಿಗೂ ಚಿರಪರಿಚಿತ ಹೇಗೆ? ಬೆಂಗಳೂರು ತಂಡದಿಂದ ಉತ್ತರ ಯಾವುದೇ ಉತ್ತರ ಬರ್ತಾ ಇಲ್ಲ, ವಿಚ್ ಮೀನ್ಸ್ ವಿ ವಿಲ್ ಪಾಸ್ ದ ಕ್ವೆಶ್ಚನ್ ನೌ. ದ ಕ್ವೆಶ್ಚನ್ ಇಸ್ ನೋ ಪಾಸ್ಟ್. ಚಾಮುಂಡಿ ಹಿಲ್ಸ್. ನೋ. ಇದೆಲ್ಲ ನಮಗೆ ಹೇಗೆ ಪರಿಚಯ ಈ ಎಡಭಾಗ ಅಂತ ಕೇಳಿದ್ವಿ. ಓಪನ್ ಟು ಯು. Pass. The staircase is on the opposite side. The No. staircase to go. ಐ ಆಮ್ ಆಸ್ಕಿಂಗ್ ಹೌ ಇಸ್ ಇಟ್ ಬೆಟರ್ ನೋನ್ ಟು ಆಲ್ ಆಫ್ ಅಸ್? ಈ ವಿಗ್ರಹದ ಎಡಭಾಗ ನಮ್ಮೆಲ್ಲರಿಗೂ ಚಿರಪರಿಚಿತ ಹೇಗೆ ಅನ್ನೋದನ್ನು ಹೇಳಬೇಕು. It's present in the Prajavani's logo. ಸರಿಯಾದ ಉತ್ತರ ಪ್ರಜಾವಾಣಿಯ ಲಾಂಛನ ಈ ವಿಗ್ರಹದ ಎಡಭಾಗ. ಇದು ಪ್ರಜಾವಾಣಿ ಪ್ರಿಂಟರ್ಸ್ ಮೈಸೂರು ಇವರ ಲಾಂಛನವಾಗಿದೆ. ಸರಿಯಾದ ಉತ್ತರ. 3ನೇ ತಂಡ ಹುಬ್ಬಳ್ಳಿ ವಲಯಕ್ಕೆ ಇಲ್ಲಿದೆ. ಜ್ವಾಲಾಮುಖಿ ಸ್ಫೋಟದಿಂದ ಉಂಟಾಗುವ ಘನೀಕೃತ ಅಗ್ನಿಶಿಲೆಯ ದಪ್ಪನಾದ ಪದರಗಳನ್ನು ಡೆಕ್ಕನ್ ಟ್ರ್ಯಾಪ್ ಅಂತ ಕರೀತಾರೆ. ಸೊ ಫ್ರಮ್ ಪ್ರಜಾವಾಣಿ ಡೆಕ್ಕನ್ ಹೆರಲ್ಡ್ ವಿ ಆರ್ ಗೋಯಿಂಗ್ ಟು ದ ಡೆಕ್ಕನ್ ಟ್ರ್ಯಾಪ್. ಪಶ್ಚಿಮ ಘಟ್ಟಗಳಲ್ಲಿ 66.25 ಮಿಲಿಯನ್ ವರ್ಷಗಳ ಹಿಂದೆ ಡೆಕ್ಕನ್ ಟ್ರ್ಯಾಪ್ಸ್ ರೂಪುಗೊಳ್ಳಲು ಪ್ರಾರಂಭ ಆಯಿತು. ವಿಜ್ಞಾನಿಗಳು ಹೇಳೋ ಪ್ರಕಾರ ಇದರಿಂದ ಹುಟ್ಟಿದ ಜ್ವಾಲಾಮುಖಿಯ ಅನಿಲಗಳು ಹಾಗೂ ಚಿಕ್ಸ್ಯುಲೂಪ್ ಎಂಬ ಉಲ್ಕಾಪಾತದಿಂದ ಉಂಟಾದ ಹವಾಮಾನ ಬದಲಾವಣೆ ಯಾವುದಕ್ಕೆ ಕಾರಣ ಆಯಿತು? 66.25 ಮಿಲಿಯನ್ ವರ್ಷಗಳ ಹಿಂದೆ. ಇವೆರಡರಿಂದ ಏನು ಉಂಟಾಯಿತು ಅಂತ ಹೇಳ್ತಾರೆ. ಹೇಳಿ. ಹುಬ್ಬಳ್ಳಿ ವಲಯಕ್ಕೆ ನೇರ ಪ್ರಶ್ನೆ, ನಿಮ್ಮ ಉತ್ತರ. ಮೂಮೆಂಟ್ ಆಫ್ ಟೆಕ್ಟಾನಿಕ್ ಪ್ಲೇಟ್ಸ್. ಪಾಸ್ಟ್. ಇದು ಯಾವುದಕ್ಕೆ ಕಾರಣ ಆಯಿತು ಅಂತ ಹೇಳ್ತಾರೆ. ಪಾಸ್ ಆಗಿದೆ 2ನೇ ತಂಡಕ್ಕೆ. ಯಾಣ ಗುಡ್ಡ ಆಗಕ್ಕೆ. ಯಾಣ. ಓಕೆ, ಗುಡ್ ಆನ್ಸರ್. ನೋ. So not only did it make the continents, it also made the Deccan Plateau. That we already explained. This led to the Yeah, formation of Deccan it Trap. led No, nothing to do with that. Pass to team number 5. ಹೇಳಿ. Before this incident, I guess the earth was in ice age. What did these two So- elements contribute to? It made the earth a little hot, melting the ice and forming water and making it. I'll pass that question to Bengaluru. Bangalore, go for it. The start of global warming. Incorrect. Not 66.25 million years ago. What happened? ನಿಮ್ಮ ನೇರ ಪ್ರಶ್ನೆ. ಸೊ ಆಡಿಯನ್ಸ್ಗೆ ಪಾಸ್ ಆಗ್ತಾ ಇದೆ. ಗೋ ಫಾರ್ ಇಟ್. ಹೇಳಿ. The formation of the island of Madagascar is because of that. No. What did this lead to? A major It killed all the dinosaurs. ಸರಿಯಾದ ಉತ್ತರ ಡೈನೋಸಾರ್ ವಿನಾಶಕ್ಕೆ ಕಾರಣವಾದಂತಹ ಘಟನೆ. 2ನೇ ತಂಡಕ್ಕೆ ದಾವಣಗೆರೆ ನಿಮ್ಮ ನೇರ ಪ್ರಶ್ನೆ ಬರ್ತಾ ಇದೆ. 1984ರಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಗುಜರಾತಿನ ಒಂದು ಹಳ್ಳಿಯಲ್ಲಿದ್ದ ACC ಸಿಮೆಂಟ್ ಕ್ವಾರಿಯಲ್ಲಿ ಕೆಲವು ಡೈನೋಸಾರ್ ಪಳಿಯುಳಿಕೆ ತುಣುಕುಗಳು ದೊರಕಿದ್ವಂತೆ. ಕೆಲ ಸಮಯದಲ್ಲೇ ಮಧ್ಯಪ್ರದೇಶದ ಜಬಲ್ಪುರದ ಬಳಿ ನದಿಗಳ ಜಲಾಯನದ ಪ್ರದೇಶದಲ್ಲಿ ಇದೇ ಡೈನೋಸಾರ್ನ ಇದೇ ರೀತಿಯ ಇನ್ನಷ್ಟು ಹೆಚ್ಚು ಪಳಿಯುಳಿಕೆ ಸಿಗುತ್ತೆ. ಹೀಗೆ ಕಂಡುಹಿಡಿದ ಹೊಸ ಡೈನೋ ಜಾತಿಗೆ ರಾಜಾಸರಸ್ ಡ್ಯಾಶ್ ಡೆನ್ಸಿಸ್ ಎನ್ನುವ ಹೆಸರನ್ನು ಇಡಲಾಯಿತು. ಯಾವ ನದಿ ಪ್ರದೇಶದಲ್ಲಿ ಈ ಪಳಿಯುಳಿಕೆಗಳು ದೊರೆತವು? ದೇರ್ ಇಸ್ ಅ ರೀಸನ್ ವೈ ವಿ ಹ್ಯಾವ್ ಬ್ಲಾಂಕ್ಡ್ ಔಟ್ ದಟ್ ನೇಮ್. The river was Narmada River. Narmada. So this was Rajasaurus narmadensis is the right answer. Give them a big round of applause. ಕೊನೆ ಪ್ರಶ್ನೆ, ಈ ಸುತ್ತಿನ ಕೊನೆ ಪ್ರಶ್ನೆ ಮೈಸೂರು ವಲಯಕ್ಕೆ ನಿಮ್ಮ ಪರದೆ ಮೇಲೆ ಬರ್ತಾ ಇದೆ. ನರ್ಮದಾ ಅಣೆಕಟ್ಟೆಗೆ ಎದುರಾಗಿರುವ ದ್ವೀಪದಲ್ಲಿ ಸರ್ದಾರ್ ಪಟೇಲ್ ಏಕತಾ ಪ್ರತಿಮೆ ಸ್ಥಾಪನೆಯಾದ ಬೆನ್ನಲ್ಲೇ ಆಗಿನ ಕರ್ನಾಟಕ ಸರ್ಕಾರ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಪ್ರಮುಖ ಸ್ಥಳದಲ್ಲಿ 350 ಅಡಿ ಎತ್ತರದ ಪ್ರತಿಮೆಯೊಂದನ್ನು ಪ್ರಸ್ತಾಪನೆ ಮಾಡುತ್ತೆ. ಯಾರು ಅಥವಾ ಯಾವುದರ ಪ್ರತಿಮೆಯನ್ನ ಸರ್ಕಾರ ಪ್ರಸ್ತಾಪಿಸಿತ್ತು ಅನ್ನೋದು ಪ್ರಶ್ನೆ. ಯೋರ್ ಆನ್ಸರ್ ಇಸ್
You're taking too much time. Nalwadi Krishna Jawadiar of Mysore, whose statue is coming up there. I didn't specify it was a person. I said who or what. Pass to Mangalore. Pass. Mandya Pradesh. Hubli. Hanuman statue. ಹನುಮಾನ್ ಸ್ಟ್ಯಾಚ್ಯೂ ನೋ. ಕೊನೆಯದಾಗಿ ಕೆಂಪೇಗೌಡನ ನಾಟ್ ಕೆಂಪೇಗೌಡ್ರದ್ದಲ್ಲ. ಯಾರು ಹೇಳ್ತೀರಾ ಆಡಿಯನ್ಸಲ್ಲಿ? ಯಾರು ಹೇಳ್ತೀರಾ? My name is Trisha. ಯಾರ ಪ್ರತಿಮೆಯನ್ನ ಪ್ರಸ್ತಾಪ ಮಾಡಿದ್ರು? Kaveri. ಕಾವೇರಿ ಸರಿಯಾದ ಉತ್ತರ. ಕಾವೇರಿ ತಾಯಿಯ ಪ್ರತಿಮೆಯನ್ನ ಪ್ರಪೋಸ್ ಮಾಡಿರುತ್ತೆ ಕರ್ನಾಟಕ ಸರ್ಕಾರ. ಲವ್ಲಿ ಕ್ವಿಜಿಂಗ್. ಸೊ ಆಡಿಯನ್ಸ್ಗೆ ಈ ಡಾಮಿನೋ ರೌಂಡಲ್ಲಿ ಕಾವೇರಿಯಿಂದ ನೆಕ್ಸ್ಟ್ ಪ್ರಶ್ನೆ ನಿಮಗೆ ಬರ್ತಾ ಇದೆ. ಅರ್ಕಾವತಿ ರಾಮನಗರ ಹಾಗೂ ಕನಕಪುರದ ಮೂಲಕ ಹಾದು ಹೋಗುವ ಕಾವೇರಿಯ ಉಪನದಿಯಾಗಿದ್ದು ಮೇಕೆದಾಟಿನಲ್ಲಿ ಕಾವೇರಿಯನ್ನ ಕೂಡುತ್ತೆ. ಅರ್ಕಾವತಿ ಉಗಮಿಸುವ ಬೆಂಗಳೂರಿನ ಸಮೀಪದ ಈ ಸ್ಥಳ ದಕ್ಷಿಣ ಪಿನಾಕಿನಿ ಹಾಗೂ ಪಾರ್ಲಾನ್ನಂತಹ ಬಂಗಾಳ ಕೊಲ್ಲಿಗೆ ಸ್ವತಂತ್ರವಾಗಿ ಹರಿಯುವ ಇನ್ನು 5 ನದಿಗಳ ಮೂಲವಾಗಿದೆ. ಅರ್ಕಾವತಿ ಉಗಮಿಸುವ ಈ ಸ್ಥಳ ಯಾವುದು? My name is Deepashri. I'm studying in Government Girls High School, Vijaypura. The answer is Nandibetta. ಸರಿಯಾದ ಉತ್ತರ. ವಂಡರ್ಫುಲ್ ಕ್ವಿಜಿಂಗ್, ವಂಡರ್ಫುಲ್. ಎರಡನೇ ಸುತ್ತಿನ ಕೊನೆಯಲ್ಲಿ ತಂಡಗಳು ಪಡ್ಕೊಂಡಿರುವಂತಹ ಅಂಕ ಈ ರೀತಿ ಇದೆ. ಪ್ರಜಾವಾಣಿ ಕ್ವಿಜ್ ಚಾಂಪಿಯನ್ಶಿಪ್ 2023 ಇದರ ಸ್ಟೇಟ್ ಫೈನಲ್ಸ್ ಇಲ್ಲಿ ನಡೀತಾ ಇದೆ. ಇದರ 3ನೇ ಸುತ್ತು. ನಿಮ್ಮ ಆಯ್ಕೆ ನಮ್ಮ ಪ್ರಶ್ನೆ. ನಿಯಮ ಈ ರೀತಿ ಇದೆ. ತಯಾರಿದ್ದೀರಾ? ನಿಮ್ಮ ಮೊದಲನೇ ಪ್ರಶ್ನೆ 3ನೇ ಸುತ್ತಿನಲ್ಲಿ ಈ ರೀತಿ ಇದೆ. ನಿಮ್ಮ ಟಾಪಿಕ್ ಅನ್ನ ಪಿಕ್ ಮಾಡಿ. ಪ್ರವರ್ತಕರು, ಸಾಹಿತ್ಯ, ಫ್ಯಾಷನ್ನ ಇತಿಹಾಸ, ಕಾನೂನು, ಕ್ರೀಡಾ ಜಗತ್ತು, ಪ್ರಿಂಟ್ ಜಾಹೀರಾತು. ಹೇಳಿ. Pioneers. You're gonna go with pioneers. 1978ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ನಡೆದ ಪಂದ್ಯವೊಂದರ ವೇಳೆ ಆಸ್ಟ್ರೇಲಿಯಾದ ಕ್ರಿಕೆಟಿಗ ಗ್ರಹಾಮ್ ಯಾಲ್ರೋ ಅವರು ಆಂಡಿ ರಾಬರ್ಟ್ಸ್, ಜೋಲ್ ಗಾರ್ನರ್ ಹಾಗೂ ಕಾಲಿನ್ ಕ್ರಾಫ್ಟ್ನಂತಹ ವೇಗದ ಬೌಲರ್ಗಳನ್ನು ಎದುರಿಸುವ ಸಲುವಾಗಿ ತಮ್ಮನ್ನು ತಾವು ಸಜ್ಜುಗೊಳಿಸ್ಕೊಳ್ಳೋಕೆ ಏನನ್ನೋ ಮಾಡಿದ್ರು. ಅಲ್ಲಿದ್ದ ಪ್ರೇಕ್ಷಕರೆಲ್ಲ ಆ ಕ್ಷಣಕ್ಕೆ ಅವರನ್ನು ಲೇವಡಿ ಮಾಡ್ತಾರೆ. ಗ್ಯಾಲೋಪ್ ಕ್ರಿಕೆಟ್ನಲ್ಲಿ ಈಗೆಲ್ಲ ಸರ್ವೇ ಸಾಮಾನ್ಯವಾದ ಯಾವ ರೂಢಿಯನ್ನು ಆ ದಿನ ಆಚರಣೆಗೆ ತಂದು ಇತಿಹಾಸ ಸೃಷ್ಟಿಸಿದ್ರು, ತಮ್ಮನ್ನು ತಾವು ಸಜ್ಜುಗೊಳಿಸ್ಕೊಂಡ್ರು ಅಥವಾ ಅವರನ್ನು ಪ್ರೊಟೆಕ್ಟ್ ಮಾಡ್ಕೊಳೋಕ್ಕೆ? ಹೇಳಿ. The helmet the batsmen wear. The helmet the batsmen wear that was introduced by this player, which was made fun of. What beautiful answer. 10 points to Mysore on that really wonderful. ಸೊ ಹೆಲ್ಮೆಟ್ ಧರಿಸುವಂತಹ ರೂಢಿ ಅದನ್ನು ಶುರು ಮಾಡಿದಂತಹ ಕ್ರಿಕೆಟಿಗ ಇವರಾಗಿದ್ರು. ಮುಂದಿನ ಪ್ರಶ್ನೆ. ಲೆಟ್ಸ್ ಹೆಡ್ ಬ್ಯಾಕ್ ಟು ದ ಟಾಪಿಕ್ ಗ್ರಿಡ್. ಹೇಳಿ. ಸಾಹಿತ್ಯ, ಲಿಟ್ರೇಚರ್. ಯು ಗೋನಾ ಗೋ ವಿತ್ ಲಿಟ್ರೇಚರ್. ಸಾಹಿತ್ಯದ ಬಗ್ಗೆ ದಾವಣಗೆರೆ. ನಿಮಗೆ ಪ್ರಶ್ನೆ ಈ ರೀತಿ ಇದೆ. ಕಾಲ್ಪನಿಕ ಗೂಢಾಚಾರ ಜಗತ್ತಿನಲ್ಲಿ ಈ ಪುಸ್ತಕವನ್ನು, ಅಂದರೆ ಮುಂದಿನ ಪರದೆಯಲ್ಲಿ ಒಂದು ಚಿತ್ರ ತೋರಿಸ್ತೀವಿ. ಈ ಚಿತ್ರ ಅಥವಾ ಈ ಪುಸ್ತಕ ಏನಿದೆ ಇದು ಹೇಗೆ ಅಮರಗೊಳಿಸಲಾಗಿದೆ ಅಂತ ಹೇಳಬೇಕು. ಈ ಬುಕ್ಕನ್ನು ನೋಡಿಬಿಟ್ಟು ಒಬ್ಬ ರೈಟರ್ ಏನಿದ್ರು ಇನ್ಸ್ಪಿರೇಷನ್ ಪಡ್ಕೊಂಡು ಒಂದು ಪಾತ್ರಕ್ಕೆ ಹೆಸರನ್ನು ಇಡ್ತಾರೆ. ಸೊ ವಾಟ್ ಹ್ಯಾವ್ ವಿ ಬ್ಲಾಂಕ್ಡ್ ಔಟ್ ಹಿಯರ್? ಹೇಳಿ. ದಾವಣಗೆರೆಯಿಂದ ನೇರ ಪ್ರಶ್ನೆಗೆ ಉತ್ತರ. I'll pass in 5 seconds. Davanagere, go for it. Don't pass without an attempt. Heli. Come on, go for it. I am going to pass that question to Hubli. Heli. Pass. ಅಗಾಥಾ ಕ್ರಿಸ್ಟಿ. ಅಗಾಥಾ ಕ್ರಿಸ್ಟಿ ಅಲ್ಲ. ಯಾವ ಲೇಖಕರು ಅಂತ ಕೇಳಲಿಲ್ಲ. ಯಾವುದೋ ಒಂದು ಪಾತ್ರದ ಹೆಸರು ಇದರಿಂದ ಇನ್ಸ್ಪೈರ್ ಆಯ್ತಂತೆ. ಹೇಳಿ. ಮಿಸ್ ಮಾರ್ಪಲ್. ಮಿಸ್ ಮಾರ್ವೆಲ್. ನೋ. Last team to get it on stage is Mysuru. ನಿಮ್ಮ ಉತ್ತರ. James Bond, character by Ian Fleming. ಜೇಮ್ಸ್ ಬಾಂಡ್. ಸೊ ಇದರ ಆಥರ್ ಹೆಸರು, ಈ ಪುಸ್ತಕದ ಆಥರ್ ಹೆಸರು ಜೇಮ್ಸ್ ಬಾಂಡ್ ಆಗಿತ್ತು. ಇಯಾನ್ ಫ್ಲೆಮಿಂಗ್ ಅದನ್ನು ನೋಡಿ ತಮ್ಮ ಪಾತ್ರಕ್ಕೆ ಜೇಮ್ಸ್ ಬಾಂಡ್ ಅಂತ ಹೆಸರಿಟ್ರು. ವಾಟ್ ಅ ಕ್ವಾಲಿಟಿ ಆನ್ಸರ್ ಬೈ ಮೈಸೂರು. ದಿಸ್ ಟೀಮ್ ಇಸ್ ಗೋನಾ ಗಿವ್ ಅ ರನ್ ಫಾರ್ ದ ಮನಿ ಫಾರ್ ಆಲ್ ದ ಅದರ್ ಟೀಮ್ಸ್. ಯು ವಂಡರ್ಫುಲ್ ಆನ್ಸರ್. ಸರಿ ಉತ್ತರ. 10 ಅಂಕ ಪಡ್ಕೊಂಡಿದ್ದೀರಾ. ಮೂರನೇ ತಂಡ ಹುಬ್ಳಿ. ನಿಮ್ಮ ಟಾಪಿಕನ್ನು ನೀವು ಚೂಸ್ ಮಾಡ್ಬೋದು. Print ads. ಪ್ರಿಂಟ್ ಆಡ್ಸ್. ಹಿಯರ್ ಇಸ್ ಅ ಕ್ವೆಶ್ಚನ್ ಆನ್ ಪ್ರಿಂಟ್ ಆಡ್ಸ್. ಇಲ್ಲಿ ಯಾವ ಉತ್ಪನ್ನದ ಜಾಹೀರಾತನ್ನು ನೀಡಲಾಗಿದೆ? ವಾಟ್ ಇಸ್ ದ ಪ್ರಾಡಕ್ಟ್ ಬೀಯಿಂಗ್ ಅಡ್ವರ್ಟೈಸ್? ಐ ಡೋಂಟ್ ವಾಂಟ್ ದ ಬ್ರ್ಯಾಂಡ್ ಹೇಳಬೇಡಿ. ಫಾರ್ ಎಕ್ಸಾಂಪಲ್ ಸನ್ಫೀಸ್ಟ್ ಬೇಡ, ನನಗೆ ಬಿಸ್ಕೆಟ್ ಅಂತ ಹೇಳಿದ್ರೆ ಸಾಕು. ಸೊ ಮೈ ಕ್ವೆಶ್ಚನ್ ಇಸ್, ಇಲ್ಲಿ ಯಾವ ಉತ್ಪನ್ನದ ಜಾಹೀರಾತನ್ನು ನೀಡಲಾಗಿದೆ? ಪ್ಲೀಸ್ ಟೇಕ್ ಅ ಗುಡ್ ಲುಕ್ ಎಟ್ ದ ಇಮೇಜ್.
ವೆರಿ ವೆರಿ ಬ್ರಿಲಿಯಂಟ್ಲಿ ಡನ್ ಆ್ಯಡ್. ಯಾವ ಉತ್ಪನ್ನದ ಜಾಹೀರಾತನ್ನು ಇಲ್ಲಿ ನೀಡಿದ್ದೀವಿ ಅನ್ನೋದು ಪ್ರಶ್ನೆ. ಏನಿರಬಹುದು? ಹೇ ಶೂ ಅಂತ ಅಲ್ಲೊಂದು ಪೋಸ್ಟ್ ಇಟ್ ಹಾಕಿದ್ದಾರೆ ಆ್ಯಸ್ ಅನ್ ಇನ್ಸ್ಟ್ರಕ್ಷನ್ ಟು ಸಂಬಡಿ. ಯಾರಿಗಿರ್ಬೋದು ಅದು? Tire. ಟೈರ್ ಇಲ್ಲ, ತಪ್ಪುತ್ರ. ಈಸಿ ಗೆಸ್, ಟೈರ್ ಅಂತ ನೋ. 4ನೇ ತಂಡ ಬೆಂಗಳೂರು. ದೇ ಆರ್ ಅಡ್ವರ್ಟೈಸಿಂಗ್ ಅ ಡಾಗ್ ಹಿಯರ್. ವಾಟ್ ಆರ್ ದೇ ಅಡ್ವರ್ಟೈಸಿಂಗ್? ದಟ್ಸ್ ದ ಕ್ವೆಶ್ಚನ್. The message is for dogs and Product being advertised, that's the question. Come on, you can't take so much time. engine. Engine is being advertised. No, incorrect. The I thought you- post-it sticky pad. Okay, it's for a stick it or that. No. Pass to team 1 Mysuru. ನಿಮಗೆ ಪಾಸ್ ಆಗಿದೆ. ಹೇಳಿ. We think it's for the tire rim and the tire rubber. No, they already said tire. The On rim. which way? No, not for the rim. Nothing to do with any automotive. But final team to get it on stage. Indicator sound. ತಪ್ಪು. I think this team came closest, at least when they said dog ಅಂತ ಹೇಳಿದ್ರು. Let's have the answer on the screen, please. The correct answer is this is pedigree. Pedigree makes your dog so smart that it can actually read a sign. That's what they meant by this. ಯಾವ ಟಾಪಿಕ್ ಅನ್ನ ಚೂಸ್ ಮಾಡ್ತಿದ್ದೀರಾ? ಪ್ಲೀಸ್ ಗೋ ಫಾರ್ ಸಮಥಿಂಗ್ ದಟ್ಸ್ ಆಲ್ರೆಡಿ ನಾಟ್ ಬಿನ್ ಪಿಕ್ಡ್. ಹೇಳಿ. Law. ಲಾ. ಯುಲ್ ಗೋ ವಿತ್ ಲಾ. ಯಾವುದೋ ಒಂದು ವಿಚಿತ್ರ ಕಾನೂನಿನ ಬಗ್ಗೆ ಇಲ್ಲಿ ತೋರಿಸಿರುವಂತಹ ಚಿತ್ರದ ವಿಶೇಷತೆ ಏನು? ವಾಟ್ ಇಸ್ ಸೋ ಸ್ಪೆಷಲ್ ಅಬೌಟ್ ದಿಸ್ ಇಮೇಜ್ ಆರ್ ವಾಟ್ ಇಸ್ ದಿಸ್ ಇಮೇಜ್ ಟಾಕಿಂಗ್ ಅಬೌಟ್? ಟೇಕ್ ಅ ಗುಡ್ ಲುಕ್. Try and figure out The where haircut laws in North Korea, where men has to follow the dictator's haircut and women has to follow a specific haircut given by the dictator. ಸೊ ನಾರ್ತ್ ಕೊರಿಯಾದಲ್ಲಿ ಇದಿಷ್ಟು ಹೇರ್ ಕಟ್ ಅನ್ನ ಬಿಟ್ರೆ ಬೇರೆ ಮಾಡೋ ಹಾಗಿಲ್ಲ. ದೀಸ್ ವರ್ ಸ್ಟೇಟ್ ಅಪ್ರೂವ್ಡ್ ಹೇರ್ ಕಟ್ಸ್. ವಂಡರ್ಫುಲ್ ಕ್ವಿಜಿಂಗ್, ವಂಡರ್ಫುಲ್. ಕೊನೆಯದಾಗಿ ಮಂಗಳೂರು, ನಿಮ್ಮ ಟಾಪಿಕ್ ಅನ್ನ ಪಿಕ್ ಮಾಡಿ ಪ್ಲೀಸ್. World of sports. You're going to go with world of sports and here is the question. ಕ್ರೀಡಾ ಇತಿಹಾಸದ ಬಗ್ಗೆ 1976ರ ಮಾಂಟ್ರಿಯಾಲ್ ಒಲಿಂಪಿಕ್ನಲ್ಲಿ ಭಾಗವಹಿಸಿದ್ದ ರೊಮೇನಿಯಾದ ಜಿಮ್ನಾಸ್ಟ್ ನಾದಿಯಾ ಕೋಮ್ನೇಸಿ ಒಟ್ಟು 3 ಪದಕ ಗೆಲ್ತಾರೆ ಈ ಒಲಿಂಪಿಕ್ಸ್ನಲ್ಲಿ. ಆದರೆ ಇಲ್ಲಿ ಅವರು ನೀಡಿದ ಅತ್ಯುತ್ತಮ ಪ್ರದರ್ಶನವೊಂದರ ಬಳಿಕ ಸ್ಕೋರ್ ಬೋರ್ಡ್ನಲ್ಲಿ ತುಂಬ ಒಳ್ಳೆ ಪ್ರದರ್ಶನ ಕೊಡ್ತಾರೆ. ಬಟ್ ಸ್ಕೋರ್ ಬೋರ್ಡ್ನಲ್ಲಿ ಅಂಕ ಮಾತ್ರ 1 ಅಂತ ತೋರಿಸುತ್ತೆ. ಹೀಗಿದ್ದರೂ ಇದೇ ಪ್ರದರ್ಶನಕ್ಕಾಗಿ ಇವರಿಗೆ ಚಿನ್ನದ ಪದಕ ದೊರೆಯಿತು. ಇವರಿಗೆ ಇಷ್ಟು ಕಡಿಮೆ ಅಂಕ ತೋರಿಸಿದ್ದರ ಕಾರಣ ಏನು? ಈ ಹಿಂದಿನ ಕಾರಣ ಏನು? The score was supposed to be 10. And She got 1. so this was the first 10 in gymnasium. Yeah. Why was it shown as 1? Technically. I'll give it to you. Mangaluru ಸರಿಯಾದ ಉತ್ತರ. I'll give it to you. That's the correct answer. Anybody with a better answer who can tell me ಯಾಕೆ 1 ತೋರಿಸಿತ್ತು? ಯಾರಿಗೆ ಗೊತ್ತು? So Nadia Commines scored a perfect 10 from all 5 of the judges. Typically what used to happen is that 0.8, 0.9 was given to them. A total of all of them used to be the top judge and the lowest judge used to be deleted, and then 3 were in this thing because she had received a full 10 by all 5 of them. It was the only time that a 1 number was taken in that case. This was, I think, in 86. 76, that was the year, sorry. Montreal Olympics. Yeah. Okay, I'll explain that answer. Basically, ಜಿಮ್ನಾಸಿಯಂನಲ್ಲಿ ಪರ್ಫೆಕ್ಟ್ 10 ಅನ್ನು ತಗೊಳೋದು ಇಟ್ ವಾಸ್ ಕನ್ಸಿಡರ್ಡ್ ಅ ಕಂಪ್ಲೀಟ್ ಇಂಪಾಸಿಬಿಲಿಟಿ ಅಂಟಿಲ್ ದ್ಯಾಟ್ ಪಾಯಿಂಟ್, ಅಂಟಿಲ್ ದ 16-year-old ಟೀನೇಜರ್ ಡಿಡ್ ಇಟ್. ಹಾಗಾಗಿ ಅಲ್ಲಿದ್ದಂತಹ ಸ್ಕೋರ್ ಬೋರ್ಡ್ ಏನಿತ್ತು, ಇಟ್ ಸಪೋರ್ಟೆಡ್ ಓನ್ಲಿ 3 digits. 4 ಡಿಜಿಟನ್ನು ಸಪೋರ್ಟೇ ಮಾಡಿರಲಿಲ್ಲ, ಆ್ಯಂಡ್ ದ್ಯಾಟ್ಸ್ ವೈ ಇನ್ಸ್ಟೆಡ್ ಆಫ್ 10 ಇಟ್ ಶೋಡ್ ಇಸ್ 1. ಕರೆಕ್ಟ್ ಆನ್ಸರ್. ಆನ್ ಗೆಟಿಂಗ್ ದ ಫಸ್ಟ್ 10, I'll give you 10 points on the direct attempt. 3ನೇ ಸುತ್ತಿನ ಕೊನೆಯಲ್ಲಿ ತಂಡಗಳು ಪಡೆದುಕೊಂಡಿರುವಂತಹ ಅಂಕಗಳು ಈ ರೀತಿ ಇದೆ. 4ನೇ ಸುತ್ತು 6ಕ್ಕೆ ಇರಲ್ಲ, 3ಕ್ಕೆ ಇಳಿಯಲ್ಲ. ಏನಿದು ಸುತ್ತು? ಲೆಟ್ಸ್ ಹ್ಯಾವ್ ಅ ಲುಕ್ ಎಟ್ ದ ರೂಲ್ಸ್. ಹಿಯರ್ ಆರ್ ದ ರೂಲ್ಸ್. ಒಂದು ಪ್ರಶ್ನೆಗೆ 9 ಆಯ್ಕೆ ಕೊಡ್ತೀವಿ. ಆ 9 ಆಯ್ಕೆಗಳಲ್ಲಿ ನಾವು ಕೇಳೋ ಪ್ರಶ್ನೆಗೆ 3 ಆಪ್ಷನ್ ತಪ್ಪಾಗಿರುತ್ತೆ, ತಪ್ಪು ಉತ್ತರ ಆಗಿರುತ್ತೆ, 6 ಆಪ್ಷನ್ ಸರಿಯಾಗಿರುತ್ತೆ. ಸೊ ನೀವು ಒಂದೊಂದಾಗಿ ಆ 6 ಆಪ್ಷನನ್ನು ಪಿಕ್ ಮಾಡ್ತಾ ಹೋಗಬೇಕು. ದಿಸ್ ಇಸ್ ಅ ಆಲ್ ಆರ್ ನಥಿಂಗ್ ರೌಂಡ್. ನೀವು ಪ್ರತಿ ಕರೆಕ್ಟ್ ಆಪ್ಷನನ್ನು ಚೂಸ್ ಮಾಡಿದಾಗ 10 ಪಾಯಿಂಟ್ಸ್ ಇರುತ್ತೆ. ಒಂದು ವೇಳೆ
at some point you choose a wrong option, your whole score of this round is reset to 0. 5ನೇ ತಂಡ ಮಂಗಳೂರು ವಲಯ, ನಿಮ್ಮ ನೇರ ಪ್ರಶ್ನೆ ಇಲ್ಲಿದೆ. ಮೈಸೂರಿನಿಂದ ಕೆಳಗಿನ ಯಾವ ವಸ್ತುಗಳು ಭೌಗೋಳಿಕ ಸೂಚಿ ಅಥವಾ ಸೂಚಕ ಟ್ಯಾಗ್, ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತಾರೆ. ಸೊ ಮೈಸೂರಿನಿಂದ ಪಡ್ಕೊಂಡಿರುವಂತಹ ಯಾವ ವಸ್ತುಗಳನ್ನ ಇಲ್ಲಿ ತೋರಿಸಿದ್ದೀವಿ. ಹಿಯರ್ ಇಸ್ ಯೋರ್ ಗ್ರೇಡ್. First one, Mysore Park. your score is 0. You're starting this round with a 0. ಮೈಸೂರು ಪಾರ್ಕ್ಗೆ ಗವರ್ಮೆಂಟ್ ಕಡೆಯಿಂದ ಯಾವುದೇ ರೀತಿ ಭೌಗೋಳಿಕ ಸೂಚಿ ದೊರೆತಿಲ್ಲ. ಕ್ಯಾನ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್? ಕ್ಯಾನ್ ವಿ ಪ್ಲೀಸ್ ಹ್ಯಾವ್ ದ ಆನ್ಸರ್? ಅನ್ಫಾರ್ಚುನೇಟ್, ಯು ಸ್ಟಾರ್ಟೆಡ್ ವಿತ್ ಅ 0. ಯು ಸ್ಟಾರ್ಟೆಡ್ ವಿತ್ ಅ ರಾಂಗ್ ಆಪ್ಷನ್. ಮೈಸೂರು ಕುಂಬಾರಿಕೆ, ಆಟಿಕೆಗಳು ಇವ್ಯಾವುದಕ್ಕೂ ಇಲ್ಲ. ಅಗರಬತ್ತಿಗಿದೆ, ಮೈಸೂರು ಗಂಜಿಫಾ ಕಾರ್ಡ್ಸ್ಗಿದೆ, ಮೈಸೂರು ರೋಸ್ವುಡ್ ಇನ್ಲೇ, ಮೈಸೂರು ಟ್ರೆಡಿಷನಲ್ ಪೇಂಟಿಂಗ್ಸ್, ಸಿಲ್ಕ್, ಬೀಟಲ್ ಲೀಫ್ ಇವೆಲ್ಲವಕ್ಕೂ ದೊರೆತಿದೆ. ಮುಂದಿನ ಪ್ರಶ್ನೆ, ಮಹಿಳಾ ಮುಖ್ಯಮಂತ್ರಿಯನ್ನು ಈ ಪಟ್ಟಿಯಿಂದ ಗುರುತಿಸಿ. ನಿಮ್ಮ ಆಪ್ಷನ್ಸ್ ಈ ರೀತಿ ಇದೆ. ಗೋ ವಿತ್ ದ ಈಸಿಯೆಸ್ಟ್ ಒನ್. ದಟ್ ಇಸ್ ಐಡಿಯಲಿ ವಾಟ್ ಯು ಶುಡ್ ಡೂ. Mamata Banerjee. 10 points to you. Go on. Pratibha Patil. Incorrect. Your score is 0. Unfortunately, ಪ್ರತಿಭಾ ಪಾಟೀಲ್ ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಆಗಿರಲಿಲ್ಲ. ಕ್ಯಾನ್ ವಿ ಪ್ಲೀಸ್ ಹ್ಯಾವ್ ದ ರೈಟ್ ಆನ್ಸರ್ಸ್ ಆನ್ ಸ್ಕ್ರೀನ್? ಪ್ರತಿಭಾ ಪಾಟೀಲ್, ರಾಜ್ಕುಮಾರಿ ಅಮೃತ್ ಕೌರ್ ಇವರು ಹೆಲ್ತ್ ಮಿನಿಸ್ಟರ್ ಆಗಿದ್ರು. ಐ ಥಿಂಕ್ ಶಿ ಇಸ್ ದ ಫಸ್ಟ್ ವುಮೆನ್ ಟು ಹೋಲ್ಡ್ ಅ ಕ್ಯಾಬಿನೆಟ್ ಮಿನಿಸ್ಟ್ರಿ. ಅಗಾತಾ ಸಾಂಗ್ಮಾ ಇವರು ಕೂಡ ಆಗಿರಲಿಲ್ಲ. ಇನ್ನೆಲ್ಲರೂ ಕೂಡ ಆದರು. ಹುಬ್ಬಳ್ಳಿ ವಲಯದ ಚಾಂಪಿಯನ್. ನಿಮಗೆ ಈ ಪ್ರಶ್ನೆ, ಈ ಕನ್ನಡ ಚಿತ್ರಗಳಲ್ಲಿ ಯಾವುದು ಅತ್ಯುತ್ತಮ ಚಿತ್ರಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿದೆ? ಹೇಳಿ. ಗುಲಾಬಿ ಟಾಕೀಸ್. That's your first pick? Unfortunately, I don't know why all the teams are starting with the wrong option. ಸರಿ ಉತ್ತರ ತಿಥಿ, ಗುಲಾಬಿ ಟಾಕೀಸ್, ಕಾನೂರು ಹೆಗ್ಗಡತಿ ಇವಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿಲ್ಲ. ದಾವಣಗೆರೆ, ನಿಮ್ಮ ನೇರ ಪ್ರಶ್ನೆ ಇಲ್ಲಿ ಬರ್ತಾ ಇದೆ. ಈ ಕೆಳಗಿನ ದೇಶಗಳಲ್ಲಿ ಒಂದಕ್ಕಿಂತ ಹೆಚ್ಚಿನ ರಾಜಧಾನಿಗಳು ಯಾವ ದೇಶಕ್ಕಿವೆ? ಲಾಸ್ಟ್ ಆಪ್ಷನ್. It has two capitals ಅಂತ ಹೇಳ್ತಿದ್ದೀರಾ. Very, very unfortunate. Again, another team starting with the wrong option. So can we please have the answer on screen? Unfortunate, every team is missing out on this. Sorry. ಕೊನೆ ಝೋನ್, ಅದು ಮೈಸೂರು. ನಿಮಗೆ ನೇರ ಪ್ರಶ್ನೆ ಬರ್ತಾ ಇದೆ. ಇಲ್ಲಿನ ಯಾವ ದೇಶಗಳ ನಡುವೆ ಸಮಭಾಜಕವು ಹಾದು ಹೋಗುತ್ತದೆ? Here is your grid. Brazil. Correct. 10 points. You'll quit. You quit with just Brazil? Well played. Well played. So let's have the answer please. Argentina, Peru, Singapore. ಇಲ್ಲಿಗೆ ಈ ಸುತ್ತು ಮುಕ್ತಾಯ ಆಗಿದೆ. ಇದೀಗ ಆಡಿಯನ್ಸ್ ಪ್ರಶ್ನೆ. Do we have an audience question? Yeah, let's have the question please. ಇಂಗ್ಲೆಂಡ್ನ ಲಿಂಕನ್ಶೈರ್ ನಗರದ ವಾಲ್ಸ್ತೋಪ್ ಮ್ಯಾನರ್ನಲ್ಲಿ ಸಂರಕ್ಷಿಸಲಾಗಿರುವ ಈ ಮರ ವೈಜ್ಞಾನಿಕ ಸಮುದಾಯ ಅಂದರೆ ಸೈಂಟಿಫಿಕ್ ಕಮ್ಯುನಿಟಿಗೆ ಇದು ತುಂಬ ಮಹತ್ವವುಳ್ಳಂತಹ ಒಂದು ಮರ. ಯಾವ ಕಾರಣಕ್ಕಾಗಿ ಇದನ್ನು ರಕ್ಷಣೆ ಮಾಡಿದ್ದಾರೆ? ವೈ ಇಟ್ ಇಸ್ ಪ್ರಿಸರ್ವ್ಡ್? ಹಿಯರ್ ಇಸ್ ದ ಇಮೇಜ್. ವಿ ಹ್ಯಾವ್ ಅನ್ ಇಮೇಜ್ as well. This tree ಇಟ್ಸ್ ಅ ಫ್ಯೂ 100 years old. ಒಂದು ಬೆಂಕಿಯಲ್ಲಿ ಒರಿಜಿನಲ್ ಮರ ನಾಶ ಆಗುತ್ತೆ. ಆ ಅಳಿದುಳಿದ ಭಾಗದಿಂದ ಅದನ್ನು ಮತ್ತೆ ರಿವೈವ್ ಮಾಡಿ ಇದನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ. ದಿಸ್ ಇಸ್ ವಾಟ್ ಇಟ್ ಲುಕ್ಸ್ ಲೈಕ್. Hello, this is Ganvi. It is the apple tree because of the Newton's law. That's the correct answer. ನ್ಯೂಟನ್ ಈ ಮರದ ಕೆಳಗೆ ಕೂತಿದ್ದ, ಅಂದರೆ ಗುರುತ್ವಾಕರ್ಷಣೆಯ ಅನ್ವೇಷಣೆಗೆ ಎಡೆ ಮಾಡಿಕೊಟ್ಟಂತಹ ಮರ. ಸರಿಯಾದ ಉತ್ತರ. ಪ್ಲೀಸ್ ಕಲೆಕ್ಟ್ ಯುವರ್ ಆಡಿಯನ್ಸ್ ಪ್ರೈಸ್. ಲುಕಿಂಗ್ ಎಟ್ ದ ಲೀಡರ್ ಬೋರ್ಡ್, ಈವನ್ ದ ಟೀಮ್ ಹೂ ಹ್ಯಾಸ್ ಸ್ಕೋರ್ಡ್ 10 points, you have a good chance to win this game. ಹೇಗೆ? We will now have a look at the rules. So this is a rapid fire round. 5ನೇ ಸುತ್ತು. ನಿಯಮಗಳು ಈ ರೀತಿ ಇದೆ. ಸೊ ಇದೊಂದು ಬಜರ್ ಸುತ್ತು. ಗರಿಷ್ಠ 2 ಯತ್ನಗಳನ್ನು ನಾವು ಅಲೋ ಮಾಡ್ತೀವಿ. ಇಲ್ಲಿ ನಿಮ್ಮ ಫೇಟನ್ನು ನೀವೇ ಡಿಸೈಡ್ ಮಾಡ್ಬೋದು. ರೈಟ್, ಯು ಕ್ಯಾನ್ ಡಿಸೈಡ್ ದ ಸ್ಟ್ರಾಟಜಿ ವಿತ್ ವಿಚ್ ಯು ವಾಂಟ್ ಟು ಪ್ಲೇ. ಒಂದು, ನೀವು ಡಿಫಾಲ್ಟ್ ಅಟೆಂಪ್ಟನ್ನು ಮಾಡಬಹುದು, ವಿಚ್ ಇಸ್ ಅ 10 point ಆರ್ ಅ -5. ಅಥವಾ ಸ್ಟೆಪ್ ಅಪ್ ಮಾಡ್ಬೋದು. ನೀವು ಸ್ಟೆಪ್ ಅಪ್ ಅಂತ ಹೇಳಿಬಿಟ್ಟು 15 ಅಂಕಕ್ಕೆ ಆಡಬಹುದು. ಆದರೆ ನಿಮ್ಮ ಉತ್ತರ ತಪ್ಪಾದರೆ
-5 ಬದಲಿಗೆ -7 ಅಂಕಗಳಿರುತ್ತೆ. ಸೊ ನಿಮ್ಮ ರಿಸ್ಕ್ ಕೂಡ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಐ ಯು ಆಲ್ ರೆಡಿ ಫಾರ್ ದ ಲಾಸ್ಟ್ ರೌಂಡ್? ಕೊನೆ ಸುತ್ತು, ರಾಜ್ಯ ಮಟ್ಟದ ಅಂತಿಮ ಸುತ್ತಿನ ಕೊನೆ ಸುತ್ತು, ಡಿಸೈಡರ್ ರೌಂಡ್ ಅಂತ ಕರಿಬಹುದು. ಎಲ್ಲರೂ ತಯಾರಿದ್ದೀರಾ ಅಂದರೆ ನಾವು ಮೊದಲನೇ ಪ್ರಶ್ನೆನ ಪರದೆ ಮೇಲೆ ತೋರಿಸ್ತೀವಿ. ಹಿಯರ್ ಇಸ್ ಕ್ವೆಶ್ಚನ್ ನಂಬರ್ 1. ಕೋಕೋ-ಕೋಲಾ ಡೆನ್ಮಾರ್ಕ್ ತಮ್ಮ ಲೋಗೋದಲ್ಲಿ ಡೆನ್ಮಾರ್ಕ್ ದೇಶಕ್ಕೆ ಸಂಬಂಧಿಸಿದ್ದ ಏನನ್ನೋ ಕಂಡುಕೊಂಡಾಗ ಈ ಜಾಹೀರಾತನ್ನು ನೀಡಿ ಡೆನ್ಮಾರ್ಕ್ ವಿಶ್ವದ ಅತ್ಯಂತ ಸಂತೋಷಭರಿತ ರಾಷ್ಟ್ರ ಅನ್ನೋ ಘೋಷವಾಕ್ಯವನ್ನು ಬಳಸಿತು. ಅವರು ಏನನ್ನ ಕಂಡುಕೊಂಡಿದ್ರು? ಹಿಯರ್ ಇಸ್ ದ ad that they had put up. Denmark was proclaimed to be the happiest country in the world. ಮೂರನೇ ತಂಡ ಹುಬ್ಳಿ, ಹೇಳಿ ನಿಮ್ಮ ಸ್ಟ್ರಾಟಜಿ. ಡೆನ್ಮಾರ್ಕ್ ಫ್ಲಾಗ್. ನೀವು ಸ್ಟ್ರಾಟಜಿ ಹೇಳಲಿಲ್ಲ, ನಾ ಕೇಳಿದ್ರು ಹೇಳಲಿಲ್ಲ. ಓಕೆ, 10 ಪಾಯಿಂಟ್ಸ್ ಟು ಯು. ಸರಿ ಉತ್ತರ. ಹಿಂಗಾಲ್ಚ್ ಮಾತಾ ಮಂದಿರ, ಶ್ರೀ ವರುಣ್ ದೇವ ಮಂದಿರ, ಕಟಾಸ್ ರಾಜ ದೇವಸ್ಥಾನ, ಪಂಚಮುಖಿ ಹನುಮಾನ್ ಮಂದಿರ, ಕಲ್ಕಾದೇವಿ ಗುಹೆ, ನೇವಲ್ ಮಂದಿರ, ಗೋರ್ಕತ್ರಿ ಅಥವಾ ಗೋರಖ್ನಾಥ್ ದೇವಸ್ಥಾನ, ಇವೆಲ್ಲ ದೇವಾಲಯಗಳನ್ನು ಜೋಡಿಸಿ. ಐ ವಿಲ್ ಬಿ ಮೋರ್ ಸ್ಪೆಸಿಫಿಕ್ ಅಬೌಟ್ ದಿಸ್ ಕ್ವೆಶನ್. ಇವೆಲ್ಲವನ್ನ ಯಾವ ದೇಶದಲ್ಲಿ ಕಾಣಬಹುದು? ಸ್ಥಳಗಳಿದೆ ಅನ್ನೋದು ಪ್ರಶ್ನೆ. ಮೈಸೂರು. ಸ್ಟ್ರಾಟಜಿ ಬಿಫೋರ್ ಯು ಆನ್ಸರ್. Default. They all fall in Nepal. Very good answer. Well played, because you went with the default, which was a good call. -5 to you. I'll now reset the buzzer for another attempt. Very, very good answer. Unfortunately wrong. Strategy? Default. And your answer is? Indonesia. Also a good answer. Unfortunately, 2 teams took a -5. ಎರಡನೇ ತಂಡಕ್ಕೂ ಕೂಡ -5 ಅಂಕ. I'm Harshita from Government Girls High School, Vijaypura. The answer is Pakistan. Harshita, and your answer is? Pakistan. ಪಾಕಿಸ್ತಾನ ಸರಿಯಾದ ಉತ್ತರ. ಲವ್ಲಿ ಕ್ವಿಜಿಂಗ್ ಬೈ ದ ಆಡಿಯನ್ಸ್. ಪಾಕಿಸ್ತಾನದಲ್ಲಿರುವಂತಹ ಹಿಂದೂ ತೀರ್ಥಕ್ಷೇತ್ರಗಳು ಇವೆಲ್ಲ ಸರಿಯಾದ ಉತ್ತರ. ಆಲ್ರೈಟ್, ಇಲ್ಲಿದೆ ಮುಂದಿನ ಪ್ರಶ್ನೆ. ಗೌಹರ್ ಅರಾ ಅವರ ಜನನವು ಇವರ ಹತಾಶೆಗೆ ಮುಖ್ಯ ಕಾರಣ ಆಯಿತು. ಇದರಿಂದ ಹೊರಬರುವ ಸಲುವಾಗಿ ಏನನ್ನೋ ನಿರ್ಮಾಣ ಮಾಡ್ತಾರೆ. ಗೌಹರ್ ಅರಾ ಆ ಬಳಿಕ 75 ವರ್ಷಗಳ ಕಾಲ ಬದುಕಿದ್ರು. ಆದರೆ ಆಕೆ ಬಗ್ಗೆ ತುಂಬ ಕಡಿಮೆ ತಿಳಿದಿದೆ. ಅವ್ರ ಹೆಸರು ಕೂಡ ಎಷ್ಟೊಂದು ಜನಕ್ಕೆ ಗೊತ್ತಿರೋಲ್ಲ. ಗೌಹರ್ ಅರಾ ಜನನದಿಂದ ಯಾವ ಸ್ಮಾರಕದ ಸೃಷ್ಟಿ ಆಯಿತು, ಅಥವಾ ಆಕೆಯ ಜನನ ಯಾವ ಸ್ಮಾರಕದ ಸೃಷ್ಟಿಗೆ ಕಾರಣ ಆಯಿತು ಅನ್ನೋದು ಪ್ರಶ್ನೆ. ವಾಟ್ ಕ್ರಿಯೇಷನ್ ಕ್ಯಾನ್ ಬಿ ಅಟ್ರಿಬ್ಯೂಟೆಡ್ ಟು ದ ಬರ್ತ್ ಆಫ್ ದಿಸ್ ಪರ್ಸನ್ ಕಾಲ್ಡ್ ಗೌಹರ್ ಅರಾ? ಯಾವ ಸ್ಮಾರಕದ ಸೃಷ್ಟಿಗೆ ಈಕೆಯ ಜನನ ಅಥವಾ ಇನ್ಯಾರದ್ದೋ ಸಾವು ಕಾರಣ ಆಯಿತು ಅನ್ನೋದು. ದಿಸ್ ಇಸ್ ಮಂಗಳೂರು. ನಿಮ್ಮ ಸ್ಟ್ರಾಟಜಿ? ತಾಜ್ ಮಹಲ್ ಈಸ್ ರೈಟ್ ಆನ್ಸರ್. ಲವ್ಲಿ ಆನ್ಸರ್ ಬೈ ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ ಬ್ರಹ್ಮಾವರ ಮಂಗಳೂರಿನ ತಂಡ. 10 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಮುಂದಿನ ಪ್ರಶ್ನೆ. ರಾತ್ರಿ ಆಕಾಶದಲ್ಲಿ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರವೆಂದು ಇದನ್ನು ಗುರುತಿಸಲಾಗಿದ್ದು ಸೂರ್ಯನ ನಂತರ ಭೂಮಿಗೆ ಅತ್ಯಂತ ಸನಿಹದಲ್ಲಿರುವ ನಕ್ಷತ್ರವಾಗಿದೆ. ಇದನ್ನು ಬರಿಗಣ್ಣಲ್ಲೂ ಕೂಡ ನೋಡಬಹುದು. ಹ್ಯಾರಿ ಪಾಟರ್ ಸರಣಿಯ ಪಾತ್ರದ ಹೆಸರನ್ನು ಅಥವಾ ಆ ಪಾತ್ರಕ್ಕೆ ಈ ನಕ್ಷತ್ರದ ಹೆಸರು ಬಂದಿದೆ. ಈ ನಕ್ಷತ್ರವನ್ನು ಗುರುತಿಸಿ. ಮಂಗಳೂರು. ಸ್ಟ್ರಾಟಜಿ ಬಿಫೋರ್ ಯು ಆನ್ಸರ್. Default. Yes. Okay. Pole star. Incorrect. -5. Wait, I'm gonna reset the buzzer now. Go for it. Bengaluru. Step up. Sirius or dog star anta karitare. Wonderful quizzing. Well played. 15 points to Bengaluru. This game is only getting better and better as we move towards the end. ಮಂಗಳೂರು 5 ಅಂಕ ಕಳ್ಕೊಂಡಿದ್ದೀರಾ. ಇಲ್ಲಿದೆ ಮುಂದಿನ ಪ್ರಶ್ನೆ. ಚೌಕಾಕಾರವಲ್ಲದ ಧ್ವಜವನ್ನು ಹೊಂದಿರುವಂತಹ ಏಕೈಕ ದೇಶ ಇದು. ಎಲ್ಲ ದಿಕ್ಕುಗಳಿಂದಲೂ ಭೂಪ್ರದೇಶ ಬೆಟ್ಟ ಗುಡ್ಡಗಳಿಂದಲೇ ತುಂಬಿರುವ ಯಾವ ದೇಶದ ಬಗ್ಗೆ ನಾವು ಮಾತಾಡ್ತಿದ್ದೀವಿ? ಓನ್ಲಿ ಕಂಟ್ರಿ ಟು ಹ್ಯಾವ್ ಅ ಫ್ಲಾಗ್ ದಟ್ ಇಸ್ ನಾಟ್ ಕ್ವಾಡ್ರಿಲ್ಯಾಟ್ರಲ್. ವಿಚ್ ಲ್ಯಾಂಡ್ಲಾಕ್ ಕಂಟ್ರಿ ಆಮ್ ಐ ಟಾಕಿಂಗ್ ಅಬೌಟ್? ಇಮೇಜ್ ಇಸ್ ರೈಟ್ ಹಿಯರ್. ಟೆಲ್ ಮಿ. Step up Nepal. ಯೋಗನ? Step up Nepal. ಉತ್ತರ ನೇಪಾಳ್ ಅಂತ ಹೇಳ್ತಾ ಇದ್ದೀರಾ. ಸರಿಯಾದ ಉತ್ತರ. ದಾಟ್ಸ್ ದ ಕರೆಕ್ಟ್ ಆನ್ಸರ್. ಈ ಕಾರ್ಯಕ್ರಮದ ಕೊನೆಯ ಹಂತವಾಗಿ ಸ್ಟೇಟ್ ಫೈನಲ್ಸ್ ಈ ವೇದಿಕೆ ಮೇಲೆ ಇದೀಗ ನೆರವೇರಿದೆ. ಇದರ ಚಾಂಪಿಯನ್ಸ್ ಅಂತ ನಾವು 2 ತಂಡಗಳನ್ನು, ಒಬ್ಬರನ್ನ ವಿನ್ನರ್ ಹಾಗೆಯೇ ಇನ್ನೊಬ್ಬರನ್ನ ರನ್ನರ್ ಅಪ್ ಅಂತ ಇಲ್ಲಿ ರೆಕಗ್ನೈಸ್ ಮಾಡಲಿದ್ದೇವೆ. ಇದರ ಅಂಗವಾಗಿ ಕೊನೆಯ ಹಂತವಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೇ ವೇದಿಕೆ ಮೇಲೆ ನಡೆಯಲಿದೆ.
ಇದನ್ನು ನಡೆಸ್ಕೊಡೋಕ್ಕಾಗಿ ನಮ್ಮ ಮುಖ್ಯ ಅತಿಥಿಗಳನ್ನು ಮೊದಲಿಗೆ ನಾನು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಒಬ್ಬ ವಿಶೇಷವಾದಂತಹ ಅತಿಥಿ, ಕನ್ನಡ ಚಿತ್ರರಂಗದ ಅಗ್ರಶ್ರೇಣಿಯ ನಟರಲ್ಲಿ ಒಬ್ಬರು ಅಂತಾನೆ ಹೇಳಬಹುದು. ಎಲ್ಲರ ಪ್ರೀತಿಯ ಶ್ರೀಯುತ ರಮೇಶ್ ಅರವಿಂದ್ ಅವರು. ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೋರ್ಕೊಳ್ತೀನಿ. ಪ್ರಜಾವಾಣಿಯ ಎಕ್ಸಿಕ್ಯೂಟಿವ್ ಎಡಿಟರ್ ಆಗಿರುವಂತಹ ಶ್ರೀಯುತ ರವೀಂದ್ರ ಭಟ್ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ರೂವಾರಿ, ಹಿಂದಿನ ಸ್ಫೂರ್ತಿ. ರವೀಂದ್ರ ಭಟ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಪ್ರಜಾವಾಣಿ ಪತ್ರಿಕೆಯ ಡೆಪ್ಯೂಟಿ ಎಡಿಟರ್ ಆಗಿರುವಂತಹ ಶ್ರೀಯುತ ಎಂ ನಾಗರಾಜ್ ಅವರು ಇದ್ದಾರೆ. ಪ್ರಜಾವಾಣಿ ಸಮೂಹದ ಸೇಲ್ಸ್ ಅಂಡ್ ಆಪರೇಷನ್ ನ್ಯಾಷನಲ್ ಹೆಡ್ ಆಗಿರುವಂತಹ ಶ್ರೀಯುತ ಆನಂದ್ ಬಿಲ್ದಿಕರ್ ಅವರು ಇಲ್ಲಿದ್ದಾರೆ. ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೋರ್ಕೊಳ್ತೀನಿ. ದಾವಣಗೆರೆ ಶ್ರೀ ತರಳಬಾಳು ಜಗದ್ಗುರು ಹೈಸ್ಕೂಲ್ ಮಾನಸಿ ಮತ್ತು ಸಿಂಚನ ಇವರಿಗೆ ನಮ್ಮ ವತಿಯಿಂದ ಒಂದು ಸರ್ಟಿಫಿಕೇಟ್ ಹಾಗೇನೆ ಟ್ರೋಫಿ ಕೂಡ ಇದೆ. ಹುಬ್ಳಿಯಿಂದ ಬಂದಿರುವಂತಹ ತಂಡ ಗವರ್ನಮೆಂಟ್ ಆದರ್ಶ ವಿದ್ಯಾಲಯದಿಂದ ಸಮರ್ಥ್ ಹಾಗೂ ಪ್ರೀತಮ್ ಇವರಿಗೂ ಕೂಡ ಪ್ರಜಾವಾಣಿ ವತಿಯಿಂದ ಸರ್ಟಿಫಿಕೇಟ್ಸ್, ಟ್ರೋಫಿ. ಥರ್ಡ್ ಪ್ಲೇಸ್ ಅನ್ನು ಪಡ್ಕೊಂಡಿರುವಂತಹ, ತೃತೀಯ ಸ್ಥಾನವನ್ನು ಪಡೆದುಕೊಂಡಿರುವಂತಹ ತಂಡ ಮಂಗಳೂರು ವಲಯ ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ ಬ್ರಹ್ಮಾವರದಿಂದ ಇವರಿಗೆ ಟ್ರೋಫಿ, ಪ್ರಶಸ್ತಿ ಪತ್ರ, ನಮ್ಮ ಸ್ಪಾನ್ಸರ್ಸ್ ಕಡೆಯಿಂದ ಪ್ರಶಸ್ತಿ, ಹಾಗೇನೆ ಇಬ್ಬರಿಗೂ ಕೂಡ ಒಂದೊಂದು ಸ್ಮಾರ್ಟ್ ವಾಚ್ ಅನ್ನ ನೀಡಲಾಗ್ತಾ ಇದೆ ನಮ್ಮ ಸ್ಪಾನ್ಸರ್ಸ್ ವತಿಯಿಂದ. ಬಿಗ್ ರೌಂಡ್ ಆಫ್ ಅಪ್ಲಾಸ್. ಮತ್ತು ಈ ವರ್ಷದ ಪ್ರಜಾವಾಣಿ ಕ್ವಿಜ್ ಚಾಂಪಿಯನ್ಶಿಪ್ನ ದ್ವಿತೀಯ ಬಹುಮಾನವನ್ನು ಪಡೆದಿರುವಂತಹ ಬೆಂಗಳೂರು ಝೋನ್, ಬೆಂಗಳೂರಿನಿಂದ ಜ್ಞಾನಾಕ್ಷಿ ವಿದ್ಯಾನಿಕೇತನದ ಆರ್ಯನ್ ಹಾಗೂ ಅಕ್ಷಯ್, ದಯವಿಟ್ಟು ನಿಮ್ಮ ಟ್ರೋಫಿ, ಸರ್ಟಿಫಿಕೇಟ್ ಹಾಗೂ ನಮ್ಮ ಸ್ಪಾನ್ಸರ್ಸ್ ವತಿಯಿಂದ ಕಿರು ಕಾಣಿಕೆ ಇದನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಅ ವೆರಿ ವೆಲ್ ಡಿಸರ್ವಿಂಗ್ ವಿನ್ನರ್. We have Prajavani Quiz Championship 2023 champions, none other than ಮೈಸೂರು ಝೋನ್, ಮೈಸೂರಿನ ಎಕ್ಸೆಲ್ ಪಬ್ಲಿಕ್ ಶಾಲೆಯಿಂದ ಭುವನ್ ಹಾಗೂ ಶ್ರೀನಂದಿನಿ ಈ ವರ್ಷದ ಪ್ರಜಾವಾಣಿ ಕ್ವಿಜ್ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದ್ದಾರೆ. ಇವರೆಲ್ಲರಿಗೂ ದಯವಿಟ್ಟು ಚಪ್ಪಾಳೆ ಮೂಲಕ ಪ್ರೋತ್ಸಾಹ ನೀಡಬೇಕು. ಇವರಿಗೂ ಕೂಡ ಟ್ರೋಫಿ, ಸರ್ಟಿಫಿಕೇಟ್ ಹಾಗೂ ನಮ್ಮ ಸ್ಪಾನ್ಸರ್ಸ್ ವತಿಯಿಂದ ಒಂದು ಟ್ಯಾಬ್ಲೆಟ್ ಅನ್ನ ನೀಡಲಾಗ್ತಾ ಇದೆ. ಅಲ್ಲ, ನಾವು ಇದೇ ಪ್ರಜಾವಾಣಿಗೆ ನಾನು ಫೈನಲ್ಸ್ ಒಂದ್ಸಲ ನಡೆಸ್ಕೊಟ್ಟಿದ್ದೀನಿ ಕ್ವಿಜ್ ಮಾಸ್ಟರ್ ಆಗಿ. ಕನ್ನಡದ ಕೋಟ್ಯಾಧಿಪತಿ ಶೋ ಅಲ್ಲಿ ಕ್ವಿಜ್ ಮಾಸ್ಟರ್ ಆಗಿ ಒಂದು ಸೀಸನ್ ಮಾಡಿದ್ದೀನಿ. ಇವತ್ತು ಬಂದಾಗ ಅನಿಸಿದ್ದೇನು ಅಂದರೆ, ಪ್ರಶ್ನೆ ಕೇಳೋದು ಭಾಳ ಸುಲಭ, ಉತ್ತರ ಕೊಡೋದಿದೆಯಲ್ಲ ಅಂದರೆ ಅವ್ರು ಕೇಳ್ತಿರೋ ಪ್ರಶ್ನೆ ಒಂದಕ್ಕಿಂತ ಒಂದು ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ. ಅದು ನಮ್ಮ ಮಕ್ಕಳು ಉತ್ತರ ಹೇಳ್ತಿದ್ದ ರೀತಿ, 9 ವಯಸ್ಸು ಹುಡುಗ ಒಬ್ಬ ಎಷ್ಟು ಅದ್ಭುತವಾಗಿ ಉತ್ತರ ಹೇಳ್ತಾನೆ. ಈ ಹುಡುಗರೆಲ್ಲ ಅದನ್ನು ಹೇಳ್ತಿದ್ದ ರೀತಿ, ಜೊತೆಗೆ ಇದು ಬರೀ ಉತ್ತರ ಮಾತ್ರ ಅಲ್ಲ, ಅವರು ಜಡ್ಜ್ಮೆಂಟ್ ಮಾಡಬೇಕು, ಏನೇನೋ ಕೆಲವು ಸಣ್ಣ ವಿಷಯಗಳೆಲ್ಲ ಇಟ್ಟಿದ್ದಾರೆ. ಸೊ ಇಟ್ಸ್ ನಾಟ್ ಓನ್ಲಿ ಅಬೌಟ್ ನೋಯಿಂಗ್ ದಿ ಆನ್ಸರ್, ಅದನ್ನು ಕರೆಕ್ಟ್ ಟೈಮಲ್ಲಿ ಹೇಳಬೇಕು, ಅದನ್ನು ಈ ಮಾರ್ಕ್ಸ್ ಆ ಕಡೆ ತೊಗೊಳ್ಳೋದ ಈ ಕಡೆ ತೊಗೊಳ್ಳೋದ, ಏನೇನೋ ಎಲಿಮೆಂಟ್ಸ್ ಇದೆ, ಅದನ್ನೆಲ್ಲ ಮಾತಾಡಿ ನೋಡಿದ್ದು ಭಾಳ ಖುಷಿ ಆಯಿತು. ಎಷ್ಟು ಬ್ರೈಟ್ ಇದ್ದಾರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಅನಿಸುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ. ಆ್ಯಂಡ್ ಈ ಥರ ಇವತ್ತೊಂದು ಕ್ಷಣ ಸಿಗ್ತಲ್ಲ ಸರ್, ಎಂಥ ಬ್ಯೂಟಿಫುಲ್ ಕ್ಷಣ ಇದೆ. ನಾಳೆ ಪ್ರಜಾವಾಣಿ ಪೇಪರ್ಲಿ ಇವ್ರ ಹೆಸರುಗಳೆಲ್ಲ ಬರುತ್ತೆ, ಇವ್ರು ಗೆದ್ದರು ಅಂತ ಬರುತ್ತೆ. ಈ ಥರ ಒಂದು ಸುಂದರವಾದ ಕ್ಷಣವನ್ನು ಕ್ರಿಯೇಟ್ ಮಾಡಿದಿರಲ್ಲ ಮಕ್ಕಳಿಗೆ. ಫಸ್ಟ್ ಟೈಮ್ ಪೇಪರಲ್ಲಿ ಹೆಸರು ಬರೋದು ಇದೆಯಲ್ಲ ಸರ್, 50 ವರ್ಷ ಇಟ್ಕೊಳ್ತಾರೆ ಪೇಪರ್ನ ಕಟ್ ಮಾಡಿ ಅವರು, ಈ ಮಕ್ಕಳು. ಆ ಥರ ಒಂದು ಕ್ಷಣವನ್ನು ಪ್ರಜಾವಾಣಿಯವರು, ನೀವು ಏಷ್ಯಾ ನಟ್ಸುವವರೆಲ್ಲ ಕ್ರಿಯೇಟ್ ಮಾಡಿದಿರಿ, ಅದಕ್ಕೆ ಧನ್ಯವಾದಗಳು. ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್. ಎಲ್ಲವೂ ಲೈಫಲ್ಲಿ ನಮಗಿರುವಂಥ ಸಮಸ್ಯೆಗಳು ಎಲ್ಲದಕ್ಕೂ ಕಾರಣ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಸರಿಯಾಗಿ ಉತ್ತರ ಸಿಕ್ಬಿಟ್ರೆ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ಬಿಡುತ್ತೆ. ಲೈಫೇ ಒಂದು ಕ್ವಿಝು, ಒಂದು ಪ್ರಶ್ನೆ ಅಷ್ಟೇ. ನಿಮಗಿರುವಂಥ ಎಲ್ಲ ಪ್ರಾಬ್ಲಮ್ಗೂ ಒಂದು ಪ್ರಶ್ನೆ, ಅದಕ್ಕೆ ಸರಿಯಾದ ಉತ್ತರ ಸಿಕ್ಬಿಟ್ರೆ ಆ ಕ್ವಿಝನ್ನ ನೀವು ಸಾಲ್ವ್ ಮಾಡಿಬಿಟ್ರೆ ಲೈಫಲ್ಲಿ ಗೆದ್ದುಬಿಡ್ತೀರಾ. ಶಾಲಾ ಮಕ್ಕಳಿನಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸಬೇಕು ಮತ್ತು ಜನರಲ್ ನಾಲೆಜನ್ನು ಹೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಸ್ಪರ್ಧೆಯನ್ನು ಪ್ರಜಾವಾಣಿ ನಡೆಸ್ಕೊಂಡು ಬರ್ತಾ ಇದೆ. ಈ ಬಾರಿ 5 ಕೇಂದ್ರಗಳಲ್ಲಿ ಇದನ್ನು ನಡೆಸಿದ್ವಿ. ಸುಮಾರು 800 ಶಾಲೆಗಳಿಂದ ಮಕ್ಕಳು ಬಂದಿದ್ವು. ಒಟ್ಟಾರೆ ಒಂದು 1500 ವಿದ್ಯಾರ್ಥಿಗಳು ಇದರೊಳಗೆ ಪಾಲ್ಗೊಂಡಿದ್ವು. ಪ್ರಜಾವಾಣಿ ಕಳೆದ 75 ವರ್ಷದಿಂದ ಕರ್ನಾಟಕದ ಅತ್ಯಂತ ವಿಶ್ವಾಸಾರ್ಹ ದಿನಪತ್ರಿಕೆಯಾಗಿಯೂ ಕೂಡ ಅದು
ಪ್ರಸಿದ್ಧಿಯನ್ನು ಪಡೆದಿದೆ. ರಾಜ್ಯ ಮಟ್ಟದ ಪ್ರಜಾವಾಣಿ ಕ್ವಿಜ್ ಚಾಂಪಿಯನ್ಶಿಪ್ 2023 ಅಂತಿಮ ಹಂತದ ಸ್ಪರ್ಧೆಗಳು ಬೆಂಗಳೂರಿನಲ್ಲಿ ನಡೆದವು. ವಿಜೇತ ತಂಡಗಳಿಗೆ ರಾಜಭವನದಲ್ಲಿ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಸನ್ಮಾನಿಸಿ ಗೌರವಿಸಿದ್ರು. ಕರ್ನಾಟಕದ ಅತ್ಯಂತ ವಿಶ್ವಾಸಾರ್ಹ ದಿನಪತ್ರಿಕೆ ಪ್ರಜಾವಾಣಿ ಅರ್ಪಿಸ್ತಾ ಇರುವಂತಹ ಪ್ರಜಾವಾಣಿ ಕ್ವಿಜ್ ಚಾಂಪಿಯನ್ಶಿಪ್ 2023 ಆವೃತ್ತಿ ಇಲ್ಲಿಗೆ ಮುಕ್ತಾಯಗೊಳ್ಳಲಿದೆ.